ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಕಾಲ ಕಾಲ ಎಂತಹ ಸಾಮ್ರಾಜ್ಯಗಳನ್ನು ಕೂಡ ಉಳಿಸಿದೆ. ಕಾಲದ ಮುಂದೆ ಯಾವುದೂ ಇಲ್ಲ. ಸೊ ನಾನು ಬಹಳ ಸಂದರ್ಭದಲ್ಲಿ ಹೇಳೋದಿದೆ, ಕಾಲ ಅನ್ನೋದಿದೆಯಲ್ಲ, ನಾವು ಶಿವನಿಗೂ ಕೂಡ ಕಾಲ ಅಂತೀವಿ. ಸೊ ಒಂದು ಕಾಲದಲ್ಲಿ ಸತ್ಯವಾದದ್ದು ಇನ್ನೊಂದು ಕಾಲದಲ್ಲಿ ಸತ್ಯ ಆಗಲ್ಲ. ಭ್ರಮೆಗಳಿರ್ತವಲ್ಲ, ಭ್ರಮೆಗಳು ಅದಕ್ಕೆ ಶಾಶ್ವತವಾದ ಒಂದು ಕ್ಯಾರೆಕ್ಟರಿಸ್ಟಿಕ್ ಇರಲ್ಲ. ಅದು ಕಾಲದ ನಿಕಷಕ್ಕೆ ಒಳಗಾದಾಗ ಭ್ರಮೆಗಳು ಕಳಚ್ತಾ ಹೋಗ್ತವೆ. ಈಗ ಭ್ರಮೆಗಳ ಕಳಚುವ ಕಾಲ ಬಂದಂತೆ ಕಾಣ್ತಾ ಇದೆ ಭಾರತದ ಸಾಮಾಜಿಕ ಮತ್ತು ರಾಜಕೀಯ ಬದುಕಿನಲ್ಲಿ. ಈ ಮಾತು ಹೇಳೋದಕ್ಕೆ ಕಾರಣ ಇದೆ. 2014ರಲ್ಲಿ ಕಟ್ಟಿದ ಒಂದು ಸಾಮ್ರಾಜ್ಯ ಇದೆಯಲ್ಲ, ಆ ಸಾಮ್ರಾಜ್ಯದ ಇಟ್ಟಂಗಿಗಳು, ಕಲ್ಲುಗಳು ಈಗ ಉರುಳುವುದಕ್ಕೆ ಪ್ರಾರಂಭ ಆಗಿವೆ. ಪತನದ ಸಂಕೇತ. ಅದ್ಯಾವುದು ಗೊತ್ತಾ? ನಿನ್ನೆ ತಾನೇ ಬಂದಂತಹ ಉಪಚುನಾವಣೆಯ ಫಲಿತಾಂಶ. ಬಿಹಾರ್, ಮಧ್ಯಪ್ರದೇಶ್ ಮತ್ತು ಗುಜರಾತ್. ಸೊ ಈ ಚುನಾವಣಾ ಫಲಿತಾಂಶ ಮುಖ್ಯವಾಗುವುದಕ್ಕೆ ಹಲವು ಕಾರಣಗಳಿವೆ. ಒಂದು, ಜಂಜಿ ಒಂದು ಮಹಾನ್ ಆಂದೋಲನ, ಪ್ರತಿಭಟನೆ ನಡೆದ ಮೇಲೆ ಆದ ಮೇಲೆ ಚುನಾವಣೆ. ಹಾಗೇನೆ ಪೊಲೀಸರು ನಡೆಸಿದಂತಹ ದೌರ್ಜನ್ಯ. ಬಿಹಾರದಲ್ಲಿ ವಿದ್ಯಾರ್ಥಿಗಳ ಮೇಲೆ AK-47 ಅನ್ನ ಬಳಸಲಾಗಿತ್ತು. ಈಗ ಅದೇ AK-47 ಗುಂಡು ಯಾರು ಇದಕ್ಕೆ ಕಾರಣರಾಗಿದ್ದರೋ ಅವರತ್ತ ತಿರುಗಿಕೊಂಡಿದೆ. AK-47 ಹಿಡಿದು ಹೀಗೆ ವಿದ್ಯಾರ್ಥಿಗಳ ಮೇಲೆ ಹೊಡೆದಿದ್ರಲ್ಲ, ಅದು ಈಗ ರಿವರ್ಸ್ ಹೊಡಿತಾ ಇದೆ. ಸೊ ಬಹಳ ಮುಖ್ಯವಾಗಿ 2 ಕ್ಷೇತ್ರಗಳು ಮತ್ತು 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಮಾತನಾಡ್ತೀನಿ. ಒಂದು, ಬಂಕಿಪುರ. ಬಿಹಾರದ ಬಂಕಿಪುರ ಬಿಜೆಪಿಯ ಭದ್ರಕೋಟೆಯಾದದ್ದು. ಇಲ್ಲಿ ಬಂಕಿಪುರದಲ್ಲಿ ಈಗ ಬಿಜೆಪಿ ಸೋತಿದೆ. ಬಂಕಿಪುರವನ್ನ ರಿಪ್ರೆಸೆಂಟ್ ಮಾಡ್ತಾ ಇದ್ದವ್ರು ಯಾರು? ಬಿಜೆಪಿಯ ಇಂದಿನ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು. ಅವರು ಮಾತ್ರ ಅಲ್ಲ, 1995ರಲ್ಲಿ ನಿತಿನ್ ನಬೀನ್ ಅವರ ತಂದೆ ಕೂಡ ಈ ಕ್ಷೇತ್ರವನ್ನ ರಿಪ್ರೆಸೆಂಟ್ ಮಾಡ್ತಿದ್ರು. ಅದಾದ ನಂತರ ನಿತಿನ್ ನಬೀನ್ 30 ವರ್ಷಗಳ ಕಾಲ ಸತತವಾಗಿ ಬಿಜೆಪಿಯ ಭದ್ರಕೋಟೆಯಾದದ್ದು ಇದೇ ಬಂಕಿಪುರ. ಅಲ್ಲಿಯ ಕಾಸ್ಟ್ ಕಾಂಬಿನೇಷನ್ ಎಲ್ಲದೂ ಕೂಡ ಬಿಜೆಪಿಗೆ ಪರವಾಗಿತ್ತು. ಈಗ ಜಾತಿ ಕೋಮನ್ನ ಮೀರಿ ಜನ ಮತದಾನ ಮಾಡಿದ್ದು ಬಹಳ ಮುಖ್ಯವಾದಂಥ ಡೆವಲಪ್ಮೆಂಟ್. ಇಲ್ಲಿ ಪ್ರಶಾಂತ್ ಕಿಶೋರ್ ಅವರು ಜಯಿಸಿದ್ದಾರೆ. ಪ್ರಶಾಂತ್ ಕಿಶೋರ್ ಗೊತ್ತಲ್ಲ, ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಅವರು. ಕಳೆದ ಚುನಾವಣೆಯಲ್ಲಿ ಅವರ ಪಕ್ಷ ಸ್ಪರ್ಧೆ ಮಾಡಿದಾಗ ಒಂದೇ ಒಂದು ಸ್ಥಾನವನ್ನು ಕೂಡ ಗೆಲ್ಲುವುದಕ್ಕೆ ಅವರ ಪಕ್ಷಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಅದು ಸಾಧ್ಯ ಆಗಿದೆ. ಒಂದು ರೀತಿಯಲ್ಲಿ ಬಿಜೆಪಿಯ ಅವಮಾನಕರವಾದ ಸೋಲು ಇದು. ಹಾಗಿದ್ರೆ ಇದು ಕಾರಣಗಳೇನು? ಎರಡನೇದು, ನಾನು ದತಿಯಾ ಬಗ್ಗೆ ಮಾತಾಡ್ತೀನಿ. ದತಿಯಾ ಮಧ್ಯಪ್ರದೇಶದ ಕಾನ್ಸ್ಟಿಟ್ಯೂನ್ಸಿ. ಇದು ಕಾಂಗ್ರೆಸ್ ಆ ಸ್ಥಾನವನ್ನ ಉಳಿಸಿಕೊಂಡ್ರು ಕೂಡ ಗೆಲುವಿನ ಮಾರ್ಜಿನ್ ಏನಾಗ್ತಿದೆ ಅನ್ನೋದು. ಅದೇ ರೀತಿ ಗುಜರಾತ್ನಲ್ಲಿ ಯು ಸಿ ದಟ್ ಬಿಜೆಪಿಗೆ ವಿರೋಧಿಸುವ ಪಕ್ಷವೇ ಇರಲಿಲ್ಲ. ಅಲ್ಲಿಯ ಮಾರ್ಜಿನ್ ಅನ್ನ ಈಗ ಗಮನಿಸಿದ್ರೆ, ಬಿಜೆಪಿ ಗೆದ್ದಿದೆ ನಿಜ, ಮಾರ್ಜಿನ್ ಅನ್ನ ಗಮನಿಸಿದ್ರೆ 1.5 ಲಕ್ಷ ಮತದ ಅಂತರದಲ್ಲಿ ಗೆದ್ದಂತಹ ಬಿಜೆಪಿ ಗೆಲುವಿನ ಅಂತರ ಈಗ 30,000 ಬಂದಿಳಿದಿದೆ. ಇದೊಂದು ಎಚ್ಚರಿಕೆಯ ಗಂಟೆನಾ? ಹಾಗಿದ್ರೆ ಈ ಫಲಿತಾಂಶದ ನೀಡುವ 5 ಪ್ರಮುಖ ರಾಜಕೀಯ ಸಂದೇಶಗಳು ಯಾವುವು? ಮೊದಲನೇದು, ಬಿಜೆಪಿಯ ಕೋಟೆ ಶಿಥಿಲಗೊಳ್ತಾ ಇದೆ. ದಟ್ ಇಸ್ ಬಹಳ ಇಂಪಾರ್ಟೆಂಟು. ಅವರ ಭದ್ರಕೋಟೆ ಉಳಿತಾ ಇಲ್ಲ, ಅದು ಬಂಕಿಪುರ ತೋರಿಸಿದೆ. ಹಾಗೇನೆ ಮಧ್ಯಪ್ರದೇಶದಲ್ಲಿ ದತಿಯಾ ಕ್ಷೇತ್ರವನ್ನು ಗೆಲ್ಲಕ್ಕಾಗಿಲ್ಲ. ಗುಜರಾತ್ನಲ್ಲಿ ಗೆಲುವಿನ ಮಾರ್ಜಿನ್ ಕಡಿಮೆ ಆದದ್ದು. ಬಹಳ ಸ್ಪಷ್ಟವಾಗಿ ಬಿಜೆಪಿಯ ಕೋಟೆ ಕುಸಿತಾ ಇದೆ. ಅಂದ್ರೆ
ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ರಾಜಕೀಯದ ಆಟ ಏನಿದೆಯಲ್ಲ ಅದು ಮುಗಿಯುವ ಕಾಲ ಬಂದಾಗ ಕಾಣುತ್ತೆ. ಏನು ಅಮಿತ್ ಶಾ ಅವರ ರಾಜಕಾರಣ ಇತ್ತಲ್ಲ, ಚಾಣಕ್ಯ ಗಿಣಕ್ಯ ಅಂತ ನಮ್ಮ ಮಾಧ್ಯಮಗಳು ಹೇಳ್ತಾರೆ, ಆ ರಾಜಕಾರಣದ ಅವನತಿಯ ದಿನಗಳು ಬಂದಂತೆ ಕಾಣ್ತಾ ಇದೆ. ಇದು ಬಹಳ ಮುಖ್ಯವಾದ್ದು. ಎರಡನೇದು, ಪ್ರಶಾಂತ್ ಕಿಶೋರ್ ಅವರು ಮೊದಲನೇ ಬಾರಿಗೆ ಅವರು ದಟ್ MLA ಆದ್ರೂ ಕೂಡ ಅವರ ಗೆಲುವಿನಲ್ಲಿ ಜಂಜಿ ಪಾತ್ರ ಇದ್ದಾಗ ಕಾಣುತ್ತೆ. ಈ ಜಂಜಿ ಪಾತ್ರ ಬಹಳ ಮುಖ್ಯವಾದ್ದು. ಯಾಕೆಂದ್ರೆ ಈ ಆಂದೋಲನಗಳಿಗೆ ಅಂತ ಒಂದು ಶಕ್ತಿ ಇರುತ್ತೆ. ಅದು ಯಾವುದು ಅಂದ್ರೆ, ಇಂತಹ ಆಂದೋಲನಗಳು ಚುನಾವಣಾ ಲೆಕ್ಕಾಚಾರಗಳನ್ನ ತಲೆ ಕೆಳಗೆ ಮಾಡ್ತವೆ. ದಟ್ ಇಸ್ ಫಸ್ಟ್ ಥಿಂಗ್. ಎರಡನೇದಾಗಿ ಭ್ರಮೆಯ ರಾಜಕಾರಣವನ್ನ ಒಡೆದಾಕ್ತವೆ ಆಂದೋಲನಗಳು. ದಟ್ ಇಸ್ ಸೆಕೆಂಡ್ ಥಿಂಗ್. ಮೂರನೇದು, ಜಾತಿ ಮತ್ತು ಕೋಮು ರಾಜಕಾರಣಕ್ಕೆ ಕೊನೆ ಹಾಡ್ತವೆ. ಒಂದು ಆಂದೋಲನ ಶಕ್ತಿ ಅದು. ನೀವು ಭಾರತದ ಸ್ವಾತಂತ್ರ್ಯ ಚಳವಳಿಯನ್ನು ಗಮನಿಸಿ, ಅಲ್ಲಿ ಹಿಂದೂ ಮುಸ್ಲಿಂ ಇರಲಿಲ್ಲ, ಯಾವ ಜಾತಿಯವರು ಏನೂ ಇಲ್ಲ. ನಮ್ಮಲ್ಲಿ ಬಹುತೇಕ ನೀವು ಆಂದೋಲನಗಳನ್ನ ಗಮನಿಸ್ತಾ ಬಂದ್ರೆ ಅದು ಈ ಜಾತಿಯ ಬೇರಿಯರ್ಗಳನ್ನ, ಬೇಲಿಗಳನ್ನ ಕಿತ್ತಾಕುತ್ತೆ. ಆದ್ರಿಂದ ಅದು ಶಕ್ತಿಯುತವಾದ್ದು. ಈಗ ಈ ಚುನಾವಣೆ ಕೊಡ್ತಾ ಇರುವಂತ ಸಂದೇಶ ಏನು ಅಂದ್ರೆ, ಈ ದೇಶದ ಯುವ ಜನರು ಏನಿದ್ದಾರೆ ಪ್ರತಿಶತ 60ರಷ್ಟು ಅವರು ಮೋದಿ ಅಮಿತ್ ಶಾ ಅವರ ರಾಜಕಾರಣವನ್ನ ರಿಜೆಕ್ಟ್ ಮಾಡ್ತಿದ್ದಾರೆ. 60% ಯುವಕರು ಈ ರಾಜಕಾರಣವನ್ನ ರಿಜೆಕ್ಟ್ ಮಾಡ್ತಿದ್ದಾರೆ. ಮತ್ತು ಭಾರತೀಯ ಯುವ ಸಮುದಾಯ ಇದೆಯಲ್ಲ, ಅವರು ಜಾತಿವಾದಿಗಳು, ಕೋಮುವಾದಿಗಳು ಅಲ್ಲ. ಆದ್ರಿಂದ ಧರ್ಮಗಳ ನಡುವೆ ಬೆಂಕಿ ಹಚ್ಚಿ ಏನು ರಾಜಕಾರಣ ಮಾಡ್ತಾ ಬಂತಲ್ಲ ಬಿಜೆಪಿ, ಅದನ್ನ ರಿಜೆಕ್ಟ್ ಮಾಡ್ತಾ ಇರೋದು. ಒಂದು ಬಹಳ ಮುಖ್ಯವಾಗಿ ಈಗ ಜಂಜಿದ್ ಒಂದು. ಇನ್ನೊಂದು, ಅವರಿಗೆ ಬಿಜೆಪಿಗೆ ಹೊಡ್ತಾ ಬಂದಿದ್ದೇನು ಅಂದ್ರೆ, ಅವರು ಅಧಿಕಾರಕ್ಕೆ ಬರುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ರಾಮ ಮಂದಿರ. ಈಗ ಜನ ಪ್ರಶ್ನಿಸ್ತಾ ಇರೋದು, ರಾಮ ಮಂದಿರವನ್ನ ಕಟ್ಟಿದ್ದು ಸರಿ, ಅದು ಹಿಂದೂಗಳ ಶ್ರದ್ಧಾ ಕೇಂದ್ರ, ಫೈನ್, ನೋ ಇಶ್ಯೂ. ಆದ್ರೆ ರಾಮ ಮಂದಿರವನ್ನ ಕಟ್ಟಿದ ಮೇಲೆ ಇವರು ಚಂದಾಚೋರಿಯನ್ನ ಮಾಡಿದ್ರು. ಅಂದ್ರೆ ಇವರು ದೇವಸ್ಥಾನವನ್ನ ಕಟ್ಟಿರುವುದೇ ಹಣ ಹೊಡೆಯುವುದಕ್ಕ? ಈ ಪ್ರಶ್ನೆಗಳು ಜನರಲ್ಲಿ ಮೂಡೋದಕ್ಕೆ ಪ್ರಾರಂಭ ಆದವು. ಸೊ ಆದ್ರಿಂದ ರಾಮ ಮಂದಿರವನ್ನ ಕಟ್ಟಿ ದೇವರನ್ನು ಇಟ್ಟುಕೊಂಡು ಲಾಭದ ರಾಜಕೀಯವನ್ನ ಏನು ಮಾಡ್ತಾ ಇದ್ರು, ಅದನ್ನ ಈ ದೇಶದ ಯುವಜನ ಸಮುದಾಯ ರಿಜೆಕ್ಟ್ ಮಾಡ್ತಿದೆ. ಇದು ಕೂಡ ಬಿಜೆಪಿಗೆ ಮಹಾನ್ ಅಪಾಯಕಾರಿಯಾದದ್ದು. ಒಂದು ನೋಡಿ, ನೀವು ಬಹಳ ಸ್ಪಷ್ಟವಾಗಿ ಇನ್ನೊಂದು ವೋಟ್ ಚೋರಿಯನ್ನು ಮಾಡ್ತಾ ಬಂದರು. ಅಂದ್ರೆ ಇಡೀ ಮುಸ್ಲಿಂ ಸಮುದಾಯವನ್ನ ಈ ಮತದಾನದ ಪ್ರಕ್ರಿಯೆಯಿಂದ ಹೊರಗೆ ಇಡುವಂತ ಒಂದು ಬಹುದೊಡ್ಡ ಷಡ್ಯಂತ್ರವನ್ನ ಪ್ರಾರಂಭ ಮಾಡಲಾಯಿತು. ಅದು ಆಸಾಂನಲ್ಲಿ ಮಾಡಿದ್ದು ಅದೇನೆ, ಪಶ್ಚಿಮ ಬಂಗಾಳದಲ್ಲಿ ಮಾಡಿದ್ದು ಅದೇನೆ, ಬಿಹಾರದಲ್ಲಿ ಮಾಡಿದ್ದು ಅದೇನೆ. ಸೊ ಈ ಚಂದಾಚೋರಿ ಮತ್ತು ವೋಟ್ ಚೋರಿಯ ರಾಜಕಾರಣ ಏನಿದೆ, ಆ ರಾಜಕಾರಣವನ್ನ ಇವತ್ತಿನ ಯುವ ಸಮುದಾಯ ಸಾರಾ ಸಗಟಾಗಿ ತಳ್ಳಿ ಹಾಕಿದ್ದು ಇನ್ನೊಂದು ಟೇಕ್ ಅವೇಸ್ ಅಂತ. ಸೊ ಅದರ ಜೊತೆಗೆ ಯುವಕರಿಗೆ ಅಂದ್ರೆ ಯುವ ಶಕ್ತಿ ಏನಿದೆ ಅದು ಕೇವಲ ಪ್ರತಿಭಟನೆಯ ಮೂಲಕ ಪ್ರದರ್ಶನಗೊಂಡಿದ್ದು ಮಾತ್ರ ಅಲ್ಲ, ಯುವ ಶಕ್ತಿಗೆ ಅಧಿಕಾರ ದೊರಕಬೇಕು ಅನ್ನೋದು. ಯುವಕರಲ್ಲಿ ಒಂದು ಕಿಚ್ಚಿರುತ್ತೆ, ಒಂದು ಶಕ್ತಿ ಇರುತ್ತೆ. ಒಂದು ವ್ಯವಸ್ಥೆಯನ್ನ ತಿರಸ್ಕರಿಸುವಂತಹ ಒಂದು ಪ್ರಬಲವಾದ ವಾಂಛೆ, ಆಕಾಂಕ್ಷೆ ಇರುತ್ತೆ ಯುವ ಶಕ್ತಿಗೆ. ಒಂದು ಹಂತ ಆದ್ಮೇಲೆ ಈ ವ್ಯವಸ್ಥೆ ಇದ್ರೆ ಸಾಕಪ್ಪ ಅಂತ, ಅಂದ್ರೆ ಸೇಫ್ಟಿ ಝೋನಿಗೆ ಹೋಗ್ಬಿಡ್ತಾರೆ. ಯೂಶುವಲಿ ಒಂದು ವಯಸ್ಸಾದ್ಮೇಲೆ ಸೇಫ್ ಆಗಿದ್ರೆ ಸಾಕಪ್ಪ ಅಂತ. ಯುವ ಶಕ್ತಿಗೆ ಹಾಗಿರಲ್ಲ, ಎಲ್ಲ ಚಾಲೆಂಜ್ಗಳನ್ನ ಎದುರಿಸುವಂತ ಮನಸ್ಥಿತಿ ಇರುತ್ತೆ, ಸವಾಲುಗಳನ್ನು ಎದುರಿಸುವಂತ ಮನಸ್ಥಿತಿ. ಸೊ ಇದು ಈ ಚುನಾವಣೆಯಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅಂದ್ರೆ ಬಿಜೆಪಿ ರಾಜಕಾರಣದ ತಿರಸ್ಕಾರದ ದಿನಗಳು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇವೆ, ಪ್ರಾರಂಭ ಆಗಿವೆ. ಅಂದ್ರೆ ಮೋದಿ ಮತ್ತು ಅಮಿತ್ ಶಾ ಈಗ ಅಸಹಾಯಕರಾಗಿ ಕಾಣ್ತಾರೆ. ಮೋದಿಜಿ ಜಂಜಿಯನ್ನ ಎದುರಿಸಲು ಸಾಧ್ಯ ಆಗದೆ ಮಧ್ಯರಾತ್ರಿ ಬಂದುಬಿಟ್ಟು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಕ್ ಸ್ಟಾರ್ಟ್ ಮಾಡಿದಾರಲ್ಲ, ಅದೇ ಅವರ ಮೊದಲ ಸೋಲು. ಎರಡನೇದಾಗಿ ಯುವಕರನ್ನ ಒಂದು ಕಡೆ ಯುವಕರ ಮೇಲೆ ಪೊಲೀಸ್ ದಾಳಿ, ಅದಕ್ಕೆ ಕಣ್ಣು ಮುಚ್ಚಿ ಕುತ್ಕೊಳ್ಳೋದು. ನಂತರ ಫ್ರೆಂಡ್ಸ್, ನನ್ನಮ್ಮ ಎಲ್ಲರ ಅಮ್ಮನೂ ಮುಂದೆ, ಮೋದಿ ಅವರ ಅಮ್ಮ ಅಂದ್ರೆ ನಮ್ಮ ಅಮ್ಮ ಇದ್ದಾರೆ, ಆದ್ರೆ ನಮ್ಮಮ್ಮನೂ ಮೋದಿಯವರ ಅಮ್ಮ ಆಗ್ಬೇಕಲ್ವಾ? ದಟ್ ಇಸ್ ಅ ಥಿಂಗ್. ಇವರು ನನ್ನಮ್ಮನ ಅವಮಾನ ಮಾಡ್ಲಾಯ್ತು
ಅನ್ನೋದು ಪ್ರಾರಂಭ ಮಾಡಿದ್ರು. ಆದರೆ ಸತತವಾಗಿ ಯಾರ್ಯಾರ ಅಮ್ಮಂದಿರ ಮಾನವನ್ನ ಈ ಬಿಜೆಪಿ ಚಡ್ಡಿ ಜನ ಬೀದಿಗೆ ಹಾಕಿದ್ದಾರೆ. ಸೋನಿಯಾ ಗಾಂಧಿ ಬಗ್ಗೆ ಏನೇನು ಮಾತನಾಡಿದ್ರಿ, ಯಾವ ಹೆಣ್ಣು ಮಕ್ಕಳ ಬಗ್ಗೆ ಏನೇನು ಮಾತನಾಡಿದ್ರಿ, ಅತ್ಯಾಚಾರ ನಡೆಸದಂತಹ ಜನರನ್ನ ಯಾರು ಯು ಸಿ ದಟ್ ಜೈಲಿನಲ್ಲಿ ಇದಾರೋ ಅವರು ಹೊರಗಡೆಯನ್ನ ತಂದುಬಿಟ್ಟು ಸಂಭ್ರಮಿಸಿದ್ರಲ್ಲ ಅಲ್ವಾ. ಆ ಪುಟ್ಟ ಪುಟ್ಟ ಮಕ್ಕಳ ಮೇಲೆ ನಡೆದಂತಹ ದಾಳಿಗಳು ಇನ್ನೊಂದು ಗೊತ್ತಲ್ವಾ, ಅವರ ಡ್ರೆಸ್ ಬಗ್ಗೆ. ಇದೆಲ್ಲ ಜನರಿಗೆ ಅರ್ಥ ಆಗುವ ದಿನಗಳು ಈಗ ಪ್ರಾರಂಭ ಆಗಿವೆ. ಜನ ಇವರ ನಾಟಕದ ರಾಜಕಾರಣವನ್ನ ತಿರಸ್ಕರಿಸ್ತಿದ್ದಾರೆ ಅನ್ನೋ ಸಂದೇಶ ಕೂಡ ಈ ಚುನಾವಣೆಯಲ್ಲಿ ಬಂದದ್ದು. ಸೊ ಇನ್ನು ನಾನು ನಿಮ್ಗೆ ಹೇಳ್ತೇವೆ, ಜಂಜಿ ಆಂದೋಲನದ ಪರಿಣಾಮ ಇದೆಯಾ ಅಂತ ಪ್ರಶ್ನೆಯನ್ನ ಇಟ್ಕೊಂಡು ನಾವು ನೋಡಿದ್ರೆ ನಿಜವಾಗಿದೆ. ಅದು ಇರುವುದು ಯಾಕೆ ಕಾರಣ? ನಾನು ಹೇಳಿದಾಗೆ, ಒಂದು ಇವರ ಈ ಚೋರಿ ರಾಜಕಾರಣ ಏನಿದೆ ಅದನ್ನ ಮೀರಿ ಅಭಿವೃದ್ಧಿ ರಾಜಕಾರಣ ಅನ್ನುವುದೇನಿದೆ ಅದು ಇಂಪ್ಲಿಮೆಂಟೇ ಆಗಿದೆ. ಅದು ಬರೀ ಸ್ಟೇಟ್ಮೆಂಟ್ ನಲ್ಲಿ ಉಳ್ಕೊಂಡಿದ್ದು, ಉದ್ಯೋಗ ಸೃಷ್ಟಿ ಆಗಿಲ್ಲ. ಇಸಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ನಾಶ ಆಗ್ತಾ ಇದೆ, ವಿದೇಶಾಂಗ ನೀತಿ ಮುಳುಗೋಗ್ಬಿಟ್ಟಿದೆ, ಯಾವುದೂ ಇಲ್ಲ. ಇದು ಯುವ ಜನಾಂಗಕ್ಕೆ ಅರ್ಥ ಆಗುತ್ತೆ, ವಯಸ್ಸಾದವ್ರಿಗೆ ಅರ್ಥ ಆಗಲ್ಲ. ಇದು ಬಹಳ ಅಂದ್ರೆ, ನೀವು ವಯಸ್ಸಾದವ್ರನ್ನ ಮೋಸ ಮಾಡ್ಬೋದು, ಯುವಕರನ್ನ ಮೋಸ ಮಾಡಕ್ಕಾಗಲ್ಲ. ಅವರು ಜಗತ್ತಿಗೆ ತೆರೆದುಕೊಂಡಿದ್ದಾರೆ. ಇವತ್ತಿನ ದಿನ ನಿಮ್ಗೆ ಗೊತ್ತಾ, ಇದು ಸಾಮಾಜಿಕ ಜಾಲತಾಣಗಳ ಯುಗ. ನಿಮ್ಮ ಬೆರಳ ತುದಿಯಲ್ಲಿ ಮಾಹಿತಿಯ ಬಹುದೊಡ್ಡ ಒಂದು ಭಂಡಾರದ ಬಾಗಿಲು ತೆರೆದುಕೊಂಡು ಬಿಡುತ್ತೆ. ಆದ್ರಿಂದ ಯುವಕರನ್ನ ಇದು ಮಾಡಕ್ಕಾಗಲ್ಲ. ಒಂದು 40-50 ವರ್ಷ ಆದ್ಮೇಲೆ ಪಾಪ ಅವ್ರಿಗೆ ಮೊಬೈಲ್ ನೋಡಕ್ ಬರಲ್ಲ, ಅವ್ರು ಇನ್ನೊಂದು ರೀತಿ ಇರ್ತಾರೆ ಅಲ್ವಾ, ಅವರನ್ನು ಮೋಸ ಮಾಡಬಹುದು. ಆದ್ರೆ ಯಾರು ಇಂಥದ್ದು ತೆರೆದುಕೊಳ್ತಾರೋ ಅವರಿಗೆ ಗೊತ್ತಾಗ್ಬಿಡುತ್ತೆ ಸತ್ಯ ಏನು ಅಂತ. ಸೊ ಒಟ್ಟಾರೆ ಹೇಳೋದ್ರೆ ಬಹಳ ಸ್ಪಷ್ಟವಾಗಿ ನಿಮ್ಗೆ ಹೇಳೋದು, ಬಿಜೆಪಿಯ ಭದ್ರಕೋಟೆಗಳು ಏನಿದೆ ಅದು ಶಿಥಿಲವಾಗುವುದಕ್ಕೆ ಆರಂಭ ಆಗಿದೆ ಅಂತ. ಈವನ್ ಎರಡನೇದು, ಯುವ ಮತದಾರರು ಹೊಸ ರಾಜಕೀಯ ಆಯ್ಕೆಗಳತ್ತ ಮನಸ್ಸು ಮಾಡ್ತಾ ಇದ್ದಾರೆ. ದೇ ವಾಂಟ್ ಚೇಂಜ್, ಬದಲಾವಣೆಯನ್ನ ಅವರು ಬಯಸ್ತಾ ಇದ್ದಾರೆ. ಸೂಚನೆ ಅದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರ ಜೊತೆಗೆ ಪರಂಪರಾಗತ ಧರ್ಮದ ರಾಜಕಾರಣ, ಬಹುಸಂಖ್ಯಾತ ರಾಜಕಾರಣವನ್ನ ಈ ದೇಶದ ಜನ ಸಮುದಾಯ ತಿರಸ್ಕರಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. ದೇ ರಿಜೆಕ್ಟಿಂಗ್, ಅದನ್ನ ರಿಜೆಕ್ಟ್ ಮಾಡ್ತಾರೆ. ಅಂದ್ರೆ ಮೋದಿ ಮತ್ತು ಅಮಿತ್ ಶಾ ಅವರ ರಾಜಕಾರಣ ರಿಜೆಕ್ಟ್ ಆದಂತೆ. ಈ ಭಯ, ಈ ಸತ್ಯ ಮೋದಿ ಅಮಿತ್ ಶಾ ಇಬ್ಬರಿಗೂ ಗೊತ್ತಿದೆ. ಆದ್ರಿಂದ ಪಾರ್ಲಿಮೆಂಟ್ಗೆ ಬರ್ತಾ ಇಲ್ಲ. ಅಂದ್ರೆ ಪಾರ್ಲಿಮೆಂಟ್ ಅನ್ನ ಎದುರಿಸುವ ಶಕ್ತಿ ಇಲ್ಲದಂತ ಪ್ರಧಾನಿ ಮತ್ತು ಗೃಹ ಸಚಿವರು ಜನರನ್ನ ಹೇಗೆ ಎದುರಿಸ್ತಾರೆ ಅಂದ್ರೆ, ಅವ್ರದ್ದು ಯಾವತ್ತೂ ಕೂಡ ಅವರ ರಾಜಕೀಯ ಬದುಕಲ್ಲಿ ನೋಡಿ, ಏಕಮುಖ ಕಮ್ಯುನಿಕೇಶನ್, ಸಂವಹನ ಅಂತ. ಏಕಮುಖ ಸಂವಹನ ಅಂದ್ರೆ, ನಾನು ಹೇಳಬೇಕಾದ್ದನ್ನು ಮಾತ್ರ ಹೇಳ್ತೀನಿ, ಅದನ್ನ ನಾಟಕೀಯವಾಗಿ ಹೇಳ್ತೀನಿ, ಕಣ್ಣೀರ್ ಬೇಕಾದ್ರೆ ಹಾಕ್ತೀನಿ, ಇನ್ನೊಂದು ಮಾಡ್ತೀನಿ, ನೀವೇನ್ ಹೇಳ್ತಿರೋ ನಾನು ಕೇಳಲ್ಲ. ನಾನಿರುವುದು ಹೇಳುವುದಕ್ಕಾಗಿ, ಕೇಳುವುದಕ್ಕಲ್ಲ. ನಾನು ಹೇಳಿದ್ದನ್ನು ನೀವು ಕೇಳಿಸ್ಕೋಬೇಕು, ಯಾಕಂದ್ರೆ ಈ ದೇಶ ಜನ ನಾನು ಆಯ್ಕೆ ಮಾಡಿದ್ದಾರೆ. ಸೊ ಇಂಥ ಒಂದು ರಾಜಕಾರಣವನ್ನ, ತಾವು ಹೇಳಿದ್ದನ್ನು ಮಾತ್ರ ಕೇಳಬೇಕು ಅನ್ನುವ ಇವರ ರಾಜಕಾರಣ ಇದೆಯಲ್ಲ, ಅದನ್ನು ಜನ ತಿರಸ್ಕರಿಸಿದ್ದಾರೆ. ಯಾಕಂದ್ರೆ ಪೀಪಲ್ ವಾಂಟ್ ಅಕೌಂಟಬಿಲಿಟಿ. ಈ ಅಕೌಂಟಬಿಲಿಟಿ ಅಥವಾ ಉತ್ತರದಾಯಿತ್ವದ ಪ್ರಶ್ನೆ ಜಂಜಿಯಿಂದ ಪ್ರಾರಂಭ ಆದದ್ದು. ಯುವಕರು ಕೇವಲ ಕೇಳಿಸ್ಕೊಳ್ಳಲ್ಲ, ಅವರು ಉತ್ತರವನ್ನು ಬಯಸ್ತಾರೆ. ನೀವೇ ನೋಡಿ, ನಿಮ್ಮ ಮನೆಯಲ್ಲಿ ಮಕ್ಕಳುಗಳಿರ್ಬೋದು. ಮೊದಲ ಕಾಲದಲ್ಲಿ ಅದ್ರ ಹೇಗಿತ್ತು ಅಂದ್ರೆ, ತಂದೆ ತಾಯಿ ಯಾರೋ ಭಾಷಣ ಹೊಡೆದ್ರೆ ತಲೆ ತೆಗೆಸ್ಕೊಂಡು ಕೇಳ್ಕೊಂಡು ಹೋಗ್ತಿದ್ರು. ಈಗಿನ ಮಕ್ಕಳು ಹಾಗೆ ಮಾಡಲ್ಲ, ಪ್ರಶ್ನೆಗಳನ್ನ ಕೇಳ್ತಾರೆ, ಉತ್ತರ ಕೊಡಪ್ಪ, ನಿನಗೆ ಉತ್ತರದಾಯಿತ ಇಲ್ಲ ಅಂತ ಕೇಳ್ತಾರೆ. ದಟ್ ಈಸ್ ದ ಕ್ಯಾರೆಕ್ಟರ್ ಆಫ್ ಯೂತ್ಸ್ ಅಂತ. ಅದು ಯುವಕರ ಒಂದು ಗುಣಧರ್ಮ. ಈಗ ಈ ದೇಶದ ಒಳಗಡೆ ಯುವಕರು ಪ್ರಶ್ನಿಸುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪ್ರಶ್ನೆಯನ್ನ ಎದುರಿಸುವುದಕ್ಕೆ ಸಾಧ್ಯವಿಲ್ಲದ ಪ್ರಭುತ್ವ ನೆಲಕಚ್ಚುತ್ತೆ. ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದೆ. ಪ್ರಶ್ನೆಗಳನ್ನ ಮರೆಮಾಚುವುದಲ್ಲ, ಓಡಿಸೋದಲ್ಲ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಗೊತ್ತಾ, ಈ ಆಂದೋಲನದ ಶಕ್ತಿ ಬಗ್ಗೆ ನಿಮ್ಗೆ ಮಾತನಾಡಿದ ಕೊನೆದೋದೆ ಹೇಳ್ತೀನಿ. SIR ಮೂಲಕ ಕೆಲವು ಸಮುದಾಯಗಳನ್ನ ಮತದಾರರ ಪ್ರಕ್ರಿಯೆಯಿಂದನೇ ಹೊರಗಿಟ್ಟು ರಾಜಕಾರಣ ಮಾಡೋದು, ಹಾಗೆ ಜಾತಿ ರಾಜಕಾರಣವನ್ನ ಮಾಡೋದು, ಅದನ್ನ ತಿರಸ್ಕರಿಸುವಂತಹ ಸಂದರ್ಭ ಮತ್ತು ಕಾಲ ಇಲ್ಲಿ ಬಂದಂತೆ ಅನಿಸ್ತದೆ. ಲೆಟ್ಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಿಯನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲ ನಮಸ್ಕಾರ.